ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ಸ್ಟಡಿ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಶ್ರೀ ಗುರು ಸ್ಟಡಿ ಚಾನಲ್ ಆಗಿರುತ್ತದೆ. ನಿನ್ನೆ ಒಂದು ತರಗತಿಯೊಳಗೆ ನಾವು ಪಾಠ 5 ನೈಸರ್ಗಿಕ ಸಂಪನ್ಮೂಲಗಳು, ಇದು EVS 5ನೇ ತರಗತಿ ಲೆಸನ್ ಆಗಿರ್ತದೆ. ಇದು ಪೇಪರ್ 1 ಅವ್ರಿಗೆ ಇಂಪಾರ್ಟೆಂಟ್ ಆಗಿರ್ತತಿ. ಇದ್ರೊಳಗೆ ನಾವು ಸ್ವಲ್ಪ ಪಾಯಿಂಟ್ಸನ್ನು ನೋಡ್ಕೊಂಡಿದ್ವಿ, ಇನ್ನೂ ಸ್ವಲ್ಪ ಉಳಿದಿದೆ ಇದು ಲೆಸನ್ನ. ಹಾಗಾಗಿ ಅದಕ್ಕೆ ನಾನು ಇವತ್ತು ಈ ಲೆಸನ್ನ ತಗೊಂಡೀನಿ. ಇಲ್ಲಿಗಿತ್ತು ನೋಡ್ರಿ. ನೈಸರ್ಗಿಕ ಸಂಪನ್ಮೂಲಗಳಂದರೆ ಯಾವ್ಯಾವು, ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುವು, ನವೀಕರಿಸಲಾಗದ ಸಂಪನ್ಮೂಲಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡೀವಿ. ಮತ್ತು ಹೊಳ್ಳಿ ಮಣ್ಣು, ಸೌರಶಕ್ತಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೀವಿ. ಇವತ್ತಿನ ಒಂದು ತರಗತಿಯೊಳಗೆ ನಾವು ಕಾಡುಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾಡುಗಳು ಪರಿಸರದಲ್ಲಿನ ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೈಸರ್ಗಿಕ ಆವಾಸವನ್ನು, ಪ್ರಾಣಿಗಳಿಗೆ ಆಹಾರ ಮತ್ತು ಮೇವನ್ನು ಹಾಗೂ ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳನ್ನು ಒದಗಿಸುತ್ತದೆ. ಹೌದ್ರಿ, ಕಾಡುಗಳು ಏನು ಮಾಡ್ತಾವಂದ್ರೆ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿರ್ತಾವೆ. ಆಮ್ಯಾಗ ಅವಕ್ಕೆ ಏನು ಮಾಡ್ತೈತಿ, ನೈಸರ್ಗಿಕ ಆವಾಸವನ್ನು ಒದಗಿಸ್ತಾವೆ. ಅವಕ್ಕೆ ಯಾರೂ ಮನೆ ಕಟ್ಕೊಡಂಗಿಲ್ಲ. ಅವು ಕಾಡನ್ನು ಒಂದು ಮನೆ ತಮ್ಗೆ ಹೆಂಗೆ ಬೇಕೋ ಹಂಗೆ ಆವಾಸ ಸ್ಥಾನ ಗೂಡು ಕಟ್ಕೊಂಡು, ಪಕ್ಷಿಗಳು ಏನಾರು ಗಿಡದೊಳಗೆ ಗೂಡು ಕಟ್ತಾವೆ. ಆಮ್ಯಾಗ ಇದು ಪೊಟರೆ ಒಳಗೆ ಇದ್ರೊಳಗೆ ವಾಸಿಸ್ತಾವೆ. ಆಮೇಲೆ ದೊಡ್ಡ ದೊಡ್ಡ ಪ್ರಾಣಿಗಳು ಗುಹೆ ಒಳಗೆ ವಾಸಿಸ್ತಾವೆ. ಹಿಂಗೆ ಅವಕ್ಕೆಲ್ಲಾನು ದೇವ್ರನ್ನ ಏನು ಮಾಡ್ಯಾನ, ಆವಾಸ ಸ್ಥಾನವನ್ನು ಪ್ರಾಣಿಗಳಿಗಾಗಿ ಕಾಡುಗಳ ಮೂಲಕ ಕೊಟ್ಟಿದ್ದಾನೆ. ಆಹಾರ ಮತ್ತು ಮೇವನ್ನು ಹಾಗೂ ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳನ್ನು ಒದಗಿಸುತ್ತದೆ. ಪ್ರಾಣಿಗಳಿಗೆ, ಮಾನವರಿಗೆ ಅಗತ್ಯವಾದ ಅನೇಕ ವಸ್ತುಗಳನ್ನು ನಮ್ಮ ಕಾಡು ಒದಗಿಸಿಕೊಡ್ತೈತಿ. ಈ ಚಿತ್ರಗಳನ್ನು ನೋಡಿ ಕಾಡುಗಳಿಂದ ನಮಗಾಗುವ ಉಪಯೋಗಗಳನ್ನು ನಮಗೆ ನೋಡ್ರಿ. ಕಾಡುಗಳಿಂದ ಕಟ್ಟಿಗೆ ಮನೆಗಳನ್ನು ನಿರ್ಮಿಸಬಹುದು. ಆಮ್ಯಾಗ ಏನಂದ್ರೆ ಆಯುರ್ವೇದಿಕ್ ಔಷಧಿಗಳನ್ನು ಪಡಿಬೋದು. ಆಮ್ಯಾಗ ಬಾಸ್ಕೆಟ್ ಹೆಣ್ದಾರ ನೋಡ್ರಿ ಇಲ್ಲಿ ಕಟ್ಗೆ ಇದರಿಂದ. ಆಮ್ಯಾಗ ಹಣ್ಣು ಹಂಪಲುಗಳನ್ನು ಪಡಿಬೋದು. ಆಮ್ಯಾಗ ಗಿಡದ ಒಳಗಿಂದ ಹಾಲಿನಿಂದ ಔಷಧಿಯನ್ನು ತಯಾರು ಮಾಡ್ಬೋದು. ಆಮ್ಯಾಗ ಫರ್ನಿಚರ್ಗಳನ್ನು ನಾವು ಪಡ್ಕೋಬೋದು. ಹೀಗೆ ಕಾಡುಗಳಿಂದ ಅನೇಕ ರೀತಿಯಾದ ಉಪಯೋಗಗಳಿವೆ. ಜೇನುಹುಳ ಜೇನನ್ನು ತಿನ್ಬೋದು. ಕಾಡಿನಿಂದ ಹೂವುಗಳನ್ನು ಪಡಿಬೋದು. ಇದಲ್ಲದೆ ಕಾಡುಗಳಿಂದ ಇನ್ನೂ ಯಾವ್ಯಾವ ಉಪಯೋಗಗಳು ಎಂಬುದನ್ನು ತರಗತಿಯಲ್ಲಿ ಸ್ನೇಹಿತರೊಂದಿಗೆ ಚರ್ಚಿಸು. ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ. ಕಾಡು ಕೂಡ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ. ಕಾಡುಗಳು ಹಣ್ಣು, ಹೂಗಳು, ಗಿಡಮೂಲಿಕೆಗಳು, ಮರ ಮುಟ್ಟುಗಳನ್ನು ಒದಗಿಸುತ್ತದೆ. ಕಾಡುಗಳು ನಮಗೆ ಏನೇನು ಒದಗಿಸ್ತಾವಂದ್ರೆ ಹಣ್ಣು, ಹೂಗಳು, ಗಿಡಮೂಲಿಕೆಗಳು ಮತ್ತು ಮರ ಮುಟ್ಟುಗಳನ್ನು ಒದಗಿಸುತ್ತವೆ. ಕಾಡುಗಳು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣವೂ ಆಗಿವೆ. ಹೌದು, ಬುಡಕಟ್ಟು ಜನಾಂಗದವ್ರು ಎಲ್ಲಿ ವಾಸ ಮಾಡ್ತಾರಂದ್ರೆ ಅವರು ಕಾಡಿನಲ್ಲೇನ ವಾಸ ಮಾಡ್ತಾರೆ. ತಮ್ಮ ಏನಂದ್ರೆ ರಕ್ಷಣೆಗಾಗಿ ಅನೇಕ ರೀತಿಯಂಥ ಆಯುಧಗಳನ್ನು ಇಟ್ಕೊಂಡು ಹೊಳ್ಳಿ ಅವ್ರು ಏನು ಮಾಡ್ತಾರಂದ್ರೆ ತಮ್ಮದೇ ಆದಂಥ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ಅಲ್ಲೇ ವಾಸ ಮಾಡ್ತಾರೆ. ಬುಡಕಟ್ಟು ಜನಾಂಗದವರಿಗೆ ಕಾಡು ಕೂಡ ಆಶ್ರಯ ತಾಣವಾಗಿದೆ. ಕಾಡುಗಳಿಂದ ಮಣ್ಣಿನ ಸವಕಳಿಯನ್ನು, ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಗಟ್ಟಬಹುದು. ನೋಡ್ರಿ, ಕಾಡುಗಳು ಇರುವುದರಿಂದ ಮಣ್ಣಿನ ಸವಕಳಿಯನ್ನು ಮಳೆಯಾದಾಗ ಮಣ್ಣು ತಡೆಗಟ್ಕೊಂಡು ಹೋಗಂಗಿಲ್ಲ. ಕಾಡುಗಳು ಭಾಳ ಇದ್ವು ಅಂದ್ರೆ. ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ. ತಮಗೆಲ್ಲರಿಗೂ ತಿಳಿದ ಹಾಗೆ ಕಾಡಿನ ಮರಗಳು ಸಾಕಷ್ಟು ಕಾಡು ಬೆಳೆಸಿದ್ದೀವಿ ಅಂದ್ರೆ ನಾವು ಏನಾಕೈತೆ ಅಂದ್ರೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಕೈತಿ. ಇಷ್ಟೆಲ್ಲ ಕೊಡುಗೆ ನೀಡುವ ಕಾಡುಗಳನ್ನು ನಗರಗಳ ವಿಸ್ತರಣೆ, ಕೈಗಾರಿಕೆಗಳ ಸ್ಥಾಪನೆ, ಅಣೆಕಟ್ಟು ನಿರ್ಮಾಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಾಶ ಮಾಡಲಾಗುತ್ತಿದೆ. ನೋಡ್ರಿ, ಇಷ್ಟೆಲ್ಲ ನಮಗೇನೈತಿ, ಕಾಡುಗಳಿಂದ ಉಪಯೋಗ ಐತಿ. ಆದ್ರೂ ನಾವು ಏನು ಮಾಡತ್ತೀವಿ, ನಗರ ವಿಸ್ತರಣೆ ಮಾಡೋದಕ್ಕೋಸ್ಕರ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಮತ್ತು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಕಾಡುಗಳನ್ನು ನಾಶ ಮಾಡಾಕತ್ತೀವಿ. ಹಾಗಾಗಿ ಕಾಡುಗಳನ್ನು ನಾವು ನಾಶ ಮಾಡಬಾರ್ದು.
ಕಾಡುಗಳ ನಾಶ ಜೀವ ಸಂಕುಲದ ನಾಶ ಎಂಬುದನ್ನು ಮರೆಯಬಾರದು. ಕಾಡುಗಳ ನಾಶ ಏನ್ರಿ? ಜೀವ ಸಂಕುಲದ ನಾಶ ಆದಂಗೆ. ಅದಕ್ಕಾಗಿ ನಾವು ಕಾಡುಗಳನ್ನು ನಾಶ ಮಾಡಬಾರ್ದು. ನೆಕ್ಸ್ಟ್ ನೋಡ್ರಿ, ಕಾಡುಗಳ ರಕ್ಷಣೆ, ಕಾಡುಗಳ ಸಂರಕ್ಷಣೆ, ಮರಗಳ ಕಡಿಯುವುದನ್ನು ನಿಯಂತ್ರಿಸೋದು. ಫಸ್ಟ್ ರಕ್ಷಣೆನ ಏನು ಮಾಡ್ಬೇಕು? ನಾವೆಲ್ಲರೂ ಕೂಡ ಸಹಕರಿಸಿ ಮರಗಳನ್ನು ಕಡಿಯೋದು ಮೊದಲು ನಿಯಂತ್ರಿಸಬೇಕು. ಅಂದ್ರೆ ನಿಲ್ಲಿಸ್ಬೇಕು. ನಾವು ಮರ ಗಿಡಗಳನ್ನ ಯಾರು ಕಡಿಯಾಕತ್ತಾರಂದ್ರೆ ಅವ್ರನ್ನ ತಡೆದು ನಾವು ನಿಲ್ಲಿಸಬೇಕು. ಕಾಡುಗಳನ್ನು ಸಂರಕ್ಷಣೆ ಮಾಡಬೇಕು. ಗಿಡ ಮರಗಳನ್ನು ಬೆಳೆಸ್ಬೇಕ್ರಿ. ನಾವು ಏನು ಮಾಡ್ಬೇಕಂದ್ರೆ ಗಿಡ ಮರಗಳನ್ನು ನೆಡೆಸ್ಬೇಕು. ಅಂದರೆ ಬೆಳೆಸ್ಬೇಕು. ಅವಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ಪಾಲನೆ ಮಾಡಿ ಅವನ್ನ ಬೆಳೆಸ್ಬೇಕು. ಕಾಡಿನ ಸರಿಯಾದ ಬಳಕೆ ಕಾಡ್ಗಿಚ್ಚು ಉಂಟು ಮಾಡುವುದು. ಮರಗಳ ರೆಂಬೆಗಳನ್ನು ಕತ್ತರಿಸುವ ಮೂಲಕ ಕಾಡುಗಳನ್ನು ಸಂರಕ್ಷಿಸಬಹುದು. ನೋಡ್ರಿ, ಕಾಡಿನ ಸರಿಯಾದ ಬಳಕೆ ಮಾಡ್ಕೋಬೇಕು. ಕಾಡ್ಗಿಚ್ಚು ಉಂಟು ಮಾಡುವ ಮರಗಳ ರೆಂಬೆಗಳನ್ನು ಕತ್ತರಿಸುವ ಮೂಲಕ ಕಾಡುಗಳನ್ನು ಸಂರಕ್ಷಿಸಬಹುದು. ಕಾಡ್ಗಿಚ್ಚು ಉಂಟಾಗಬೇಕಂದ್ರೆ ಗಿಡಗಳು ಒಂದೊಂದು ಏನಾಗಿರ್ತಾವೆ, ಭಾಳ ಒಣಗಿಬಿಟ್ಟಿರ್ತಾವೆ. ಅವಕ್ಕೆ ಏನು ನೀರು ಇದನ್ನು ಏನೂ ಇರಂಗಿಲ್ಲ. ತುದಿ ಒಳಗೆ ಏನಾಕೈತಿ ಅಂದ್ರೆ ಬೆಂಕಿ ಇದನ್ನು ಬಂದಂಗೆ ಬರ್ತಿರ್ತಲ್ಲ, ಅಂಥ ರೆಂಬೆಗಳನ್ನು ನಾವು ಮುರಿದು ಏನು ಮಾಡಬೇಕು, ಮೊದಲಾಗಿ ಗೊರ್ತು ಮಾಡ್ಕೊಂಡು ಸಂರಕ್ಷಣೆ ಮಾಡಬೇಕು. ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು 1988ರಲ್ಲಿ ಪರೀಕ್ಷಿಸಿ ಜಾರಿಗೆ ತಂದಿದೆ. ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ಯಾವಾಗ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಜಾರಿಗೆ ತಂದಿದೆ ಅಂದ್ರೆ 1988 ನೋಡ್ರಿ. ಜಾರಿಗೆ ತಂದು ಅರಣ್ಯಗಳ ಪೋಷಣೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದೆ. ಏನೇನು ಮಾಡಾಕತ್ತೈತ್ರಿ ಅಂದ್ರೆ ಅವು ಅರಣ್ಯ ಸಂರಕ್ಷಣೆ ನೀತಿಯನ್ನು ಜಾರಿಗೆ ತಂದು ಎಲ್ಲಿ ಬಯೋ ಹಾಟ್ಸ್ಪಾಟನ್ನು ನಿರ್ಮಿಸ್ಯಾರ. ಕೆಲವೊಂದು ಕಡೆ ಪ್ರಾಣಿಗಳನ್ನು ರಕ್ಷಣೆ ಮಾಡಿ ಅವು ಎಲ್ಲಿದಾವೆ ಅಲ್ಲೇ ಇದನ್ನು ಮಾಡಬೇಕು. ಮತ್ತು ಕೆಲವೊಂದು ಕಡೆ ಬೇರೆ ಬೇರೆ ಪ್ರಾಣಿಗಳನ್ನ ತಂದು ಅವನತಿಯಲ್ಲಿರುವಂಥ ಪ್ರಾಣಿಗಳನ್ನ ತಂದು ಜೋಪಾನ ಮಾಡೋದು. ಇಂಥವೆಲ್ಲ ಅನೇಕ ರೀತಿಯ ಕ್ರಮಗಳನ್ನು ನಮ್ಮ ಸರ್ಕಾರ ಕೈಗೊಂಡಿದೆ. ಅದರೊಳಗೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದೆ. ಇಲ್ಲಿ ನೋಡ್ರಿ, ಓದಿ ತಿಳಿ ಅಂತ ಕೊಟ್ಟಾರ. ಸರ್ಕಾರವು ಅರಣ್ಯ ಇಲಾಖೆ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸುತ್ತಿದೆ. ಹೌದ್ರಿ, ನಮ್ಮ ಸರ್ಕಾರ ರಾಷ್ಟ್ರೀಯ ಅರಣ್ಯ ಇಲಾಖೆ ಮೂಲಕ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸುತ್ತದೆ. ಸಾಮಾಜಿಕ ಅರಣ್ಯಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯದವರು ಸಂರಕ್ಷಿಸುತ್ತಾರೆ. ಸಮಾಜದಲ್ಲಿರುವಂಥ ಅರಣ್ಯಗಳು ಅಂದರೆ ನಮ್ಮ ಊರೊಳಗೆ, ನಗರ ಪ್ರದೇಶದೊಳಗೆ, ಆಮ್ಯಾಗ ನಮ್ಮ ಹಳ್ಳಿ ಒಳಗೆ ಇರುವಂಥ ಗ್ರಾಮ ಪಂಚಾಯಿತಿಗಳನ್ನು ಯಾರು ರಕ್ಷಣೆ ಮಾಡ್ತಾರಂದ್ರೆ ಅಲ್ಲಿರುವಂಥ ಸಮುದಾಯದವರು. ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು ಕೆಲವು ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಾಡಿನೊಂದಿಗೆ ವನ್ಯಜೀವಿಗಳನ್ನು ಸಂರಕ್ಷಿಸಲಾಗಿದೆ. ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳು ಕೆಲವು ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಾಡಿನೊಂದಿಗೆ ವನ್ಯಜೀವಿಗಳನ್ನು ಸಂರಕ್ಷಿಸಲಾಗಿದೆ. ಕೆಲವೊಂದು ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಾಡಿನೊಂದಿಗೆ ವನ್ಯಜೀವಿಗಳನ್ನು ಸಂರಕ್ಷಿಸಲಾಗಿದೆ. ಉದಾಹರಣೆಗಾಗಿ ಯಾವ್ಯಾವ ನೋಡ್ರಿ, ಬನ್ನೇರುಘಟ್ಟ, ಬಂಡೀಪುರ ಅರಣ್ಯಗಳನ್ನು ಸಂರಕ್ಷಿಸಲು ಕಾನೂನುಗಳನ್ನು ರೂಪಿಸಿ ಭದ್ರತೆಯನ್ನು ಒದಗಿಸಲಾಗಿದೆ. ಮರಗಳನ್ನು ಕಡಿಯುವುದು, ಮರಗಳ ಕಳ್ಳ ಸಾಕಾಣಿಕೆ, ವನ್ಯಪ್ರಾಣಿಗಳನ್ನು ಕೊಲ್ಲುವುದು ಅಪರಾಧವಾಗುತ್ತದೆ. ನೋಡ್ರಿ, ಹಿಂಗೆ ಉದಾಹರಣೆಗಾಗಿ ಬನ್ನೇರುಘಟ್ಟ, ಬಂಡೀಪುರ ಅಭಯಾರಣ್ಯ ಥರನೇ ಬೇರೆ ಬೇರೆ ಸಾಕಷ್ಟು ಅಭಯಾರಣ್ಯಗಳು ಅದಾವೆ ನಮ್ಮ ರಾಜ್ಯದೊಳಗೆ. ಅವುಗಳನ್ನೆಲ್ಲ ರಕ್ಷಿಸಿ ಏನು ಮಾಡ್ತಾರಂದ್ರೆ ಅಲ್ಲಿ ಮರಗಳನ್ನ ಕಡಿಯೋದು, ಮರಗಳ ಕಳ್ಳ ಸಾಗಾಣಿಕೆ, ವನ್ಯಪ್ರಾಣಿಗಳನ್ನ ಕೊಲ್ಲುವುದು ಅಪರಾಧ ಅಂಥೇಳಿ ಬೋರ್ಡ್ ಹಾಕ್ಯಾರ. ಹಾಗಾಗಿ ನಾವು ಅದನ್ನೆಲ್ಲ ಮಾಡಬಾರ್ದು. ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು ಅರಣ್ಯ ಸಂರಕ್ಷಣೆಗೆ ಕಾರಣವಾಗಿದೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ದೇವರಕಾಡು, ಇಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ. ನೋಡ್ರಿ, ಯಾವ ಜಿಲ್ಲೆಯಲ್ಲಿ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಬನ, ಕೊಡಗು ಜಿಲ್ಲೆಯ ಎಲ್ಲಿ ಕಂಡುಬರುವ ದೇವರಕಾಡು. ಇದಕ್ಕೆ ದೇವರಕಾಡು ಅಂಥೇಳಿ ಹೆಸರಿಟ್ಟರ. ಅದನ್ನು ನಾವು ರಕ್ಷಣೆ ಮಾಡಬೇಕು.
ಕೆಲವು ದೊಡ್ಡ ಯೋಜನೆಗಳಿಗಾಗಿ ಅರಣ್ಯಗಳನ್ನು ಕಡಿಯುವ ಸಂದರ್ಭ ಒದಗಿದಾಗ ಅದನ್ನು ವಿರೋಧಿಸಿ ಅನೇಕ ಚಟುವಟಿಕೆಗಳು ನಡೆದಿವೆ. ಹೌದು, ಅಪಿಕೋ ಚಳವಳಿ, ಚಿಪ್ಕೋ ಚಳವಳಿ ಇವೆಲ್ಲ ಅನೇಕ ರೀತಿಯ ಚಳವಳಿಗಳು ನಡೆದಾವ. ಇಲ್ಲಿ ಕೊಟ್ಟಾರ ನೋಡ್ರಿ ಅದ್ರ ಬಗ್ಗೆ. ಓದಿ ತಿಳಿ. ಕರ್ನಾಟಕದ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದರು. ನೋಡ್ರಿ, ಪಶ್ಚಿಮ ಘಟ್ಟದೊಳಗೆ ಯಾರು ತಮ್ಮ ಚಳವಳಿಯನ್ನು ಪ್ರಾರಂಭಿಸಿದಂದ್ರೆ ಪಾಂಡುರಂಗ ಹೆಗಡೆಯವರು. ಇವರು ಕರ್ನಾಟಕದ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟ ಅರಣ್ಯಗಳನ್ನು ನಾಶ ಮಾಡುವುದನ್ನು ತಡೆಯೋಕ್ಕೋಸ್ಕರ ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಕೇರಳದಲ್ಲಿರುವ ಜೀವ ವೈವಿಧ್ಯ ತಾಣವಾದ ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಲು ಸರ್ಕಾರ ಯತ್ನಿಸಿದಾಗ ಪರಿಸರವಾದಿಗಳು ಮೌನ ಕಣಿವೆ ಹೋರಾಟದ ಮೂಲಕ ಯೋಜನೆಯನ್ನು ತಡೆಹಿಡಿದರು. ಇದರ ಹೆಸರೇ ಸೂಚಿಸುವಂತೆ ಮೌನ ಕಣಿವೆಯಲ್ಲಿ ಜಲವಿದ್ಯುತ್ ಏನು ಮಾಡ್ತಿರ್ತಾರೆ, ಪ್ರಾರಂಭ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲಿರುವಂಥ ಜನ ಅದನ್ನು ತಡೆದು ಅಲ್ಲಿ ಮೌನವಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇವು ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವೆ ನೋಡ್ರಿ. ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಕಾಡನ್ನು ಉಳಿಸಿ ಜಂಗಲ್ ಬಚಾವೋ ಆಂದೋಲನ ಜಾರ್ಖಂಡ್ ಮತ್ತು ಒಡಿಶಾಗೂ ಹರಡಿ ಅರಣ್ಯಗಳ ಸಂರಕ್ಷಣೆಗೆ ಕಾರಣವಾಯಿತು. ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಏನು ಮಾಡಿದ್ರಿ, ಕಾಡನ್ನು ಉಳಿಸಿ ಅನ್ನುವಂಥ ಒಂದು ಆಂದೋಲನವನ್ನು ಸ್ಟಾರ್ಟ್ ಮಾಡಿದರು. ಬಿಹಾರದೊಳಗೆ ಆಂದೋಲನವನ್ನು ಪ್ರಾರಂಭ ಮಾಡಿದ್ದು ಯಾವುದ್ರ ಸಂಬಂಧ ಅಂದ್ರೆ ಅದ್ರ ಹೆಸರು ಏನಂದ್ರೆ ಕಾಡನ್ನು ಉಳಿಸಿ, ಜಂಗಲ್ ಬಚಾವೋ. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ ಲಾಲ್ ಬಹುನ್ ಅವರು ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದರು. ಸಾಕಷ್ಟು ಬಾರಿ ಇದ್ರ ಮೇಲೆ ಒಂದೊಂದು ಕ್ವಶನ್ ಬಂದಾವ್ರಿ. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ ಲಾಲ್ ಬಹುನ್ ಅವರು ಪ್ರಾರಂಭಿಸಿದ ಇದು ಚಳವಳಿ ಯಾವುದು ಅಂತ ಕೇಳಿದ್ರೆ ಚಿಪ್ಕೋ ಚಳವಳಿ ಅಂತ ಹೇಳಿ ಬರಿಬೇಕು ನಾವು. ಮತ್ತು ಇರಲಿಲ್ಲ ಅಂದ್ರೆ ಚಿಪ್ಕೋ ಚಳವಳಿಯನ್ನು ಆರಂಭಿಸಿದವ್ರು ಯಾರು ಅಂದ್ರೆ ಸುಂದರ್ ಲಾಲ್ ಬಹುಗುಣ. ವೃಕ್ಷ ಮಾತೆ ಎಂದೇ ದೇಶಾದ್ಯಂತ ಪ್ರಖ್ಯಾತ ಪಡೆದಿರುವ ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ. ನೋಡ್ರಿ, ಸಾಲು ಮರದ ತಿಮ್ಮಕ್ಕ ಅದಾರಲ್ರಿ, ಇವರ ವೃಕ್ಷ ಮಾತೆ ಎಂದೇ ದೇಶಾದ್ಯಂತ ಹೆಸರುವಾಸಿಯಾಗ್ಯಾರ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವರು ಏನಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರಿಯಾಗಿದ್ದಾರೆ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳಿಗೆ ಮಗಳಾದ ತಿಮ್ಮಕ್ಕ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯನವರನ್ನು ವಿವಾಹವಾಗಿದ್ದರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವಿಜಯಮ್ಮ ಮತ್ತು ಚಿಕ್ಕರಂಗಯ್ಯ ದಂಪತಿಗಳಿಗೆ ಮಗಳಾಗಿದ್ದರು. ನಂತರ ಅವರು ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯನವರನ್ನು ವಿವಾಹವಾಗ್ತಾರೆ. ಅಲ್ಲಿಂದ ನೋಡ್ರಿ ಹುಲಿಕಲ್ಲಿನ ವಾಸ್ತವ್ಯ ಹೂಡುತ್ತಾರೆ. ಹುಲಿಕಲ್ಲಿನಲ್ಲಿ ಏನು ಮಾಡ್ತಾರೆ, ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಅನಂತರದ ದಿನಗಳಲ್ಲಿ ತನ್ನ ಪತಿಯ ಸಹಕಾರದೊಂದಿಗೆ ತಮ್ಮ ಊರಾದ ಹುಲಿಕಲ್ನಿಂದ ಕುದೂರಿನವರೆಗೆ ರಸ್ತೆ ಇಕ್ಕೆಡೆಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುತ್ತಾರೆ. ನೋಡ್ರಿ, ನಾವು ನಮ್ಮ ಮನೆ ಮುಂದೆ ಒಂದು ಗಿಡ ನೆಡೋಕ್ಕಾಗೋದಿಲ್ಲ, ಆದರೆ ಅವರು ಇಡೀ ಹುಲಿಕಲ್ನಿಂದ ಕುದೂರಿನವರೆಗೆ ರಸ್ತೆ ಎರಡೂ ಬದಿಯಲ್ಲಿ ಏನು ಮಾಡ್ತಾರೆ, ಆಲದ ಮರಗಳನ್ನು ನೆಟ್ಟು ಅದನ್ನು ನೀರು ಹಾಕಿ ಪೋಷಿಸಿ ಬೆಳೆಸ್ತಾರೆ. ಹೀಗೆ ಮರಗಳನ್ನು ಮಕ್ಕಳೆಂದು ಭಾವಿಸಿ ಅವುಗಳ ಪಾಲನೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಶತಾಯುಷಿ ತಿಮ್ಮಕ್ಕನವರನ್ನು ಸಾಲುಮರದ ತಿಮ್ಮಕ್ಕ ಎಂದು ಕರೆಯುತ್ತಾರೆ. ಇವ್ರನ್ನ ಯಾಕೆ ಸಾಲುಮರದ ತಿಮ್ಮಕ್ಕ ಅಂತ ಹೇಳಿ ಕರೀತಾರಂದ್ರೆ, ಇವರು ರೋಡ್ ಅವ್ರು ಏನು ಮಾಡ್ತಾರಂದ್ರೆ ಸಾಲಾಗಿ ಮರಗಳನ್ನು ನೆಟ್ಟು ಬೆಳೆಸಿ ಪೋಷಿಸಿ ಇದನ್ನು ಮಾಡಿದ್ದಕ್ಕೆ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂದು ಹೆಸರು ಬರೀತು. ಇವರಿಗೆ ಗೌರವಾರ್ಥವಾಗಿ ಕರ್ನಾಟಕ ಸರ್ಕಾರವು 2014-15ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಘೋಷಿಸಿ ಜಾರಿಗೆ ತಂದಿರುತ್ತದೆ. ನೋಡ್ರಿ, 2014-15
ಯಾವ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದೈತೆ ಅಂದರೆ ನಮ್ಮ ಸರ್ಕಾರ ಸಾಲು ಮರದ ತಿಮ್ಮಕ್ಕನ ನೆರಳು ಯೋಜನೆಯನ್ನು ಪೋಷಿಸಿ ಜಾರಿಗೆ ತಂದಿದ್ದಾರೆ. ಪರಿಸರ ಕಾಳಜಿಗೆ ಪ್ರಶಂಸಿಸಿ ನೂರಾರು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿರುತ್ತವೆ. ಅವ್ರಿಗಿಷ್ಟ ಅಲ್ದನ ಸಾಕಷ್ಟು ಪ್ರಶಸ್ತಿಗಳು ಬಂದಿರ್ತಾವೆ. ಅವು ಯಾವ್ಯಾವು ಅಂದ್ರೆ ನೋಡ್ರಿ, ನಾಡೋಜ ಪ್ರಶಸ್ತಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರು ನಾಡೋಜ ಪ್ರಶಸ್ತಿಯನ್ನು ತಿಮ್ಮಕ್ಕನವರಿಗೆ ನೀಡಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ಇದು ಭಾರತ ಸರ್ಕಾರದವರು ನೀಡ್ಯಾರ. ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡ್ಯಾರ. ಇವು ಪ್ರಶಸ್ತಿಗಳು ಮೋಸ್ಟ್ ಇಂಪಾರ್ಟೆಂಟ್ ಆಕಾವ ನೋಡ್ರಿ. ಪರಿಸರ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಬಂದೈತಿ ನೋಡ್ರಿ. ನೆಕ್ಸ್ಟ್ ಪ್ರಾಣಿಗಳು ಕೂಡ ನವೀಕರಿಸಬಹುದಾದ ಸಂಪನ್ಮೂಲವಾಗಿವೆ, ಏಕೆಂದರೆ ಅವು ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆಯೇ ಹೆಚ್ಚಿಸಿಕೊಳ್ಳುತ್ತಿರುತ್ತವೆ. ಪ್ರಾಣಿಗಳು ಏನು ಮಾಡ್ತಾವೆ ಅಂದ್ರೆ ತಮ್ಮ ಸಂತಾನೋತ್ಪತ್ತಿಯ ಮೂಲಕ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾವೆ. ಕೆಲವೊಮ್ಮೆ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಿ ನಿರ್ಮೂಲನೆ ಮಾಡಿದರೆ ಅವುಗಳ ವಂಶವೇ ಅಳಿದು ಹೋಗಿ ನವೀಕರಿಸಲಾಗದ ಸಂಪನ್ಮೂಲವಾಗಿ ಬಿಡುತ್ತವೆ. ಪ್ರಾಣಿಗಳನ್ನು ನಾವು ಈ ಹಿಂದೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂಥೇಳಿ ಓದೀವಿ. ಆದ್ರೆ ಅವು ಏನಕ್ಕೈತಂದ್ರೆ ನಾವು ಅವುಗಳನ್ನು ನಾಶ ಮಾಡ್ಕೊತ ಹೋದಂಗೆ ಅವ್ರ ವಂಶ ಎಲ್ಲ ಕಡಿಮೆಯಾಗಿ ಏನಕ್ಕತ್ತಂದ್ರೆ ಅವ್ರ ತಳಿನ ಇರ್ಲಾರ್ದಂಗೆ ಆಗಿಬಿಡ್ತೈತಿ. ಹಾಗಾಗಿ ಇಂಥ ಸಂಪನ್ಮೂಲವನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಹೊಣೆ. ನಾವು ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರ, ಕಾಡು, ಮೇಡು ಎಲ್ಲವೂ ಕೂಡ ನಾವು ಪ್ರೋತ್ಸಾಹದಿಂದ ಬೆಳೆಸಬೇಕು ಮತ್ತು ಉಳಿಸ್ಬೇಕು. ಈಗ ನೋಡ್ರಿ, ನೀನು ಇದುವರೆಗೆ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ತಿಳಿದೆ. ಈಗ ಕೆಲವು ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ತಿಳಿಯೋಣ. ನವೀಕರಿಸಲಾಗದ ಸಂಪನ್ಮೂಲಗಳು ಯಾವ್ಯಾವ ಅನ್ನೋದನ್ನು ನೋಡೋಣ ಬರ್ರಿ. ಇಂಧನಗಳು ಉರಿದು ಶಕ್ತಿಯ ಜೊತೆಗೆ ಉಷ್ಣವನ್ನು ಬಿಡುಗಡೆ ಮಾಡುವ ವಸ್ತುಗಳಾಗಿವೆ. ಇವು ಏನು ಮಾಡ್ತಾವಂದ್ರೆ ಇಂಧನಗಳು ತಮ್ಮ ಶಕ್ತಿಯ ಜೊತೆಗೆ ಉರಿದು ಉಷ್ಣವನ್ನು ಬಿಡುಗಡೆ ಮಾಡ್ತಾವೆ. ಅಂದ್ರೆ ಅವು ಬೆಂಕಿಯನ್ನು ಕಾಯ್ತಾವೆ, ಹೊಗೆ ಬಿಡ್ತಾವೆ. ಉದಾಹರಣೆಗೆ ವಾಹನ ಚಲಿಸುವಂತೆ ಮಾಡುವುದು, ಅಡುಗೆ ಮಾಡುವುದು. ವಾಹನ ಬಳಕೆಗೆ ಬಳಸುವ 3 ಇಂಧನಗಳನ್ನು ಹೆಸರಿಸಿ. ಪೆಟ್ರೋಲ್, ಡೀಸೆಲ್ ಮತ್ತು ಇನ್ನೊಂದು ಯಾವುದಂದ್ರೆ ಸೀಮೆ ಎಣ್ಣೆ. ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ 3 ಇಂಧನಗಳನ್ನು ಹೆಸರಿಸಿ. ಗ್ಯಾಸ್ ಸಿಲಿಂಡರ್, ಸೌದೆ, ಕಟ್ಟಿಗೆ ಸೌದೆ 2 ಒಂದು. ಲಕ್ಷಾಂತರ ವರ್ಷಗಳ ಹಿಂದೆ ಭೂಪದರದೊಳಗೆ ಹೂತು ಹೋದ ಹುದುಗಿದ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳು ಆಕ್ಸಿಜನ್ ಇಲ್ಲದೆ ಕೊಳೆತು ಉಂಟಾಗಿರುವುದೇ ಪಳೆಯುಳಿಕೆ ಇಂಧನ. ಪಳೆಯುಳಿಕೆ ಇಂಧನ ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಪದರದೊಳಗೆ ಹೂತು ಹೋದ ಸತ್ತ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಕ್ಸಿಜನ್ ಇರಲಾರ್ದ ಏನು ದೇಹ ಕೊಳೆತಿರ್ತಾವಲ್ರಿ, ಅದರಿಂದ ಉಂಟಾಗುವುದು ಏನಂದ್ರೆ ಪಳೆಯುಳಿಕೆ ಇಂಧನ. ಇದರಲ್ಲಿ ಪಳೆಯುಳಿಕೆ ಇಂಧನ ಯಾವುದರಿಂದ ತಯಾರಾಗತ್ತಂದ್ರೆ ಸತ್ತ ಪ್ರಾಣಿಗಳ ಕೊಳೆತ ಸಸ್ಯಗಳ ದೇಹದಿಂದ ಉಂಟಾಗುತ್ತದೆ. ಪ್ರಮುಖ ಅದೆಂದರೆ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು. ಪೆಟ್ರೋಲಿಯಂ ಇದೊಂದು ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲು. ಈಗ ನೋಡ್ರಿ, ಪೆಟ್ರೋಲಿಯಂ ನಾವು ಬಳಸುವ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಮೇಣ ಇತ್ಯಾದಿಗಳು ಪೆಟ್ರೋಲಿಯಂನ ಉತ್ಪನ್ನಗಳಾಗಿವೆ. ಪೆಟ್ರೋಲಿಯಂ ಎಂಬುದು ಭೂಮಿಯೊಳಗೆ ರೂಪುಗೊಂಡಿರುವ ಒಂದು ದ್ರವ ರೂಪದ ಖನಿಜ. ನೋಡ್ರಿ, ನಾವು ಬಳಸುವಂಥ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮತ್ತು ಮೇಣ ಇತ್ಯಾದಿಗಳು ಪೆಟ್ರೋಲಿಯಂನ ಉತ್ಪನ್ನಗಳಾಗಿವೆ. ಪೆಟ್ರೋಲಿಯಂ ಎಂಬುದು ಭೂಮಿಯೊಳಗೆ ರೂಪುಗೊಂಡಿರುವ ಒಂದು ದ್ರವರೂಪದ ಖನಿಜ. ಇದು ನಮಗೆ ಭೂಮಿಯಿಂದ ಸಿಗ್ತೈತೆ, ಅದ ಪಳೆಯುಳಿಕೆ ಇಂಧನದಿಂದ ಸಿಗ್ತೈತಿ. ಶಿಲಾಪದರಗಳ ಅಡಿಯಲ್ಲಿ ಶೇಖರವಾದ ಸತ್ತ ಜೀವಿಗಳ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳ ಕ್ರಿಯೆ, ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿದೆ. ಪೆಟ್ರೋಲಿಯಂ ಯಾವುದರಿಂದ ರೂಪುಗೊಂಡಿದೆ ಅಂದ್ರೆ ಶಿಲಾಪದರಗಳಲ್ಲಿ ಅಡಿಯಲ್ಲಿ ಶೇಖರವಾದ ಸತ್ತ ಜೀವಿಗಳ ದೇಹದ ಬ್ಯಾಕ್ಟೀರಿಯಾಗಳ ಕ್ರಿಯೆ, ಅಧಿಕ ಉಷ್ಣತೆ ಮತ್ತು ಒತ್ತಡಗಳಿಂದ ಅದೇನಾಕತಿ ಪೆಟ್ರೋಲ್ ಆಗಿ ಉತ್ಪತ್ತಿ ಆಕತಿ. ಮೇಣ, ಪ್ಯಾರಾಫಿನ್ಗಳಂಥ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮೇಣದ ಬತ್ತಿ, ಮರದ ಪಾಲಿಶ್, ಮಲಾಮು,
ಬಣ್ಣ, ಲಿಪ್ಸ್ಟಿಕ್, ರಾಸಾಯನಿಕ ಗೊಬ್ಬರ, ವಾಸಲಿನ್, ಜೆಲ್ಲಿ ಇತ್ಯಾದಿಗಳ ತಯಾರಿಕೆಯಲ್ಲೂ ಬಳಸುತ್ತಾರೆ. ನೋಡ್ರಿ, ಮೇಣ ತಯಾರಿಕೆಯೊಳಗೆ ಪ್ಯಾರಾಫಿನ್ಗಳಂಥ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಮೇಣದ ಬತ್ತಿ, ಮರದ ಪಾಲಿಶ್ ಮಾಡೋಕೆ, ಮಲಾಮು, ಬಣ್ಣ, ಲಿಪ್ಸ್ಟಿಕ್. ನೋಡ್ರಿ, ಲಿಪ್ಸ್ಟಿಕ್ ಒಳಗೆ ನಾವು ಹಚ್ಕೋತೀವಲ್ಲ ಅದ್ರೊಳಗೆ ಏನಿರ್ತೈತೆ ಅಂತ ಪೆಟ್ರೋಲ್ ಮಿಕ್ಸ್ ಇರ್ತೈತಂತ. ರಾಸಾಯನಿಕ ಗೊಬ್ಬರದೊಳಗೆ ಪೆಟ್ರೋಲ್ ಇರ್ತೈತಂತ. ವಾಸಲಿನ್ ಜೆಲ್ಲಿ ಒಳಗೆ ಇರ್ತೈತಂತ. ಅನೇಕ ರೀತಿಯ ನೋಡ್ರಿ ಉತ್ಪನ್ನಗಳೊಳಗೆ ಪೆಟ್ರೋಲಿಯಂ ಇರ್ತೈತಿ. ನೈಸರ್ಗಿಕ ನೆಕ್ಸ್ಟ್ ನೋಡ್ರಿ, ನೈಸರ್ಗಿಕ ಅನಿಲ. ನೈಸರ್ಗಿಕ ಅನಿಲವು ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುತ್ತದೆ. ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ, ಸಂಪೀಡಿತ ನೈಸರ್ಗಿಕ ಅನಿಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಿಗೆ ಬಳಸಲಾಗುತ್ತದೆ. ನೋಡ್ರಿ, ನೈಸರ್ಗಿಕ ಅನಿಲ ಒಂದು ಕಲ್ಲಿದ್ದಲು ಒಂದು ನೋಡ್ಕೊಂಡ್ಬಿಡೋಣ ಇವತ್ತಿನ ಒಂದು ತರಗತಿಯೊಳಗೆ. ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ ಬಾವಿಗಳಲ್ಲಿ ಪೆಟ್ರೋಲಿಯಂನೊಂದಿಗೆ ದೊರೆಯುತ್ತದೆ. ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲ ಸಂಪೀಡಿತ ನೈಸರ್ಗಿಕ ಅನಿಲವಾಗಿದೆ. ಅನಿಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಿಗೆ ಬಳಸಲಾಗುತ್ತದೆ. ನೋಡ್ರಿ, ನೈಸರ್ಗಿಕ ಅನಿಲ ಅನ್ನೋದು ಒಂದು ಇದು ಹೆಂಗೆ ಸಿಗ್ತೈತೆ ಅಂದ್ರೆ, ಒತ್ತಡಕ್ಕೆ ಒಳಪಡಿಸಿದ ನೈಸರ್ಗಿಕ ಅನಿಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನ ವಾಹನಗಳಾಗಿ. ನೈಸರ್ಗಿಕ ಅನಿಲವು ಪೆಟ್ರೋಲಿಯಂ ಬಾವಿಗಳಲ್ಲೇ ಪೆಟ್ರೋಲಿಯಂನೊಂದಿಗೆ ದೊರೀತಿದ್ದು, ಆದರೆ ಇದಕ್ಕೆ ನೈಸರ್ಗಿಕ ಅನಿಲ ಅಂತಾರೆ. ನೆಕ್ಸ್ಟ್ ನೋಡ್ರಿ, ಕಲ್ಲಿದ್ದಲು. ಮನೆಯಲ್ಲಿ ಅಡುಗೆ ಅನಿಲ ಬಳಸುವುದನ್ನು ನೀವು ನೋಡಿರ್ಬೋದು. ಇದನ್ನು ದ್ರವೀಕರಿಸಿದ ನೈಸರ್ಗಿಕ ಅನಿಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಂದು ಕರೆಯುತ್ತಾರೆ. ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಇದನ್ನು ಪಡೆಯಲಾಗುತ್ತದೆ. ನಾವು ಗ್ಯಾಸ್ ಯಾವುದರಿಂದ ಯೂಸ್ ಮಾಡ್ತೀವಿ ಅಂದರೆ ಇದು ನೈಸರ್ಗಿಕ ಅನಿಲ ಆಗೈತೆ ನೋಡ್ರಿ. ಇದನ್ನು ದ್ರವೀಕರಿಸಿದ ನೈಸರ್ಗಿಕ ಅನಿಲ ಎಂದು ಕರೆಯುತ್ತಾರೆ. ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಇದನ್ನು ಪಡೆಯಲಾಗುತ್ತದೆ. ಕಲ್ಲಿದ್ದಲು ನೋಡ್ರಿ, ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೂತು ಹೋದ ಮರ ಗಿಡಗಳ ಅವಶೇಷಗಳು ಪೂರ್ಣವಾಗಿ ಕೊಳೆಯದೆ, ನೋಡ್ರಿ ಪೂರ್ಣವಾಗಿ ಕೊಳೆತಿದ್ರದೇ ಪೆಟ್ರೋಲ್ ಆಕೈತಿ. ಕಲ್ಲಿದ್ದಲು ಆಗ್ಬೇಕಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ ಸತ್ತು ಹೋದ ಪ್ರಾಣಿ ಮತ್ತು ಸಸ್ಯಗಳ ಅವಶೇಷಗಳು ಏನಾಗೈತಿ, ಪೂರ್ಣವಾಗಿ ಕೊಳೆಯದೆ ಶಿಲಾಪದರ ಕೆಳಗೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಕಲ್ಲಿದ್ದಲು ರೂಪಕ್ಕೆ ಪರಿವರ್ತಿತವಾಗಿದೆ. ನೋಡ್ರಿ ನಮ್ಗೆ ಹೆಂಗೆ ಕಲ್ಲಿದ್ದಲು ಆಗೈತಂದ್ರೆ, ಏನು ನಾವು ಕೊಳೆತ ಶಿಲಾಚೂರುಗಳು, ಆಮ್ಯಾಗ ದೇಹದ ವಸ್ತುಗಳು ಎಲ್ಲ ಸಸ್ಯಗಳು ಮರಗಳು ಕೊಳ್ತಿದ್ವು, ಎಲ್ಲ ಅವು ಏನಾಗ್ಯಾವಂದ್ರೆ ಪೂರ್ಣವಾಗಿ ಕೊಳ್ತಿರಂಗಿಲ್ಲ. ಅಂಥ ಪದರಗಳನ್ನು ಒಳಗೊಂಡ ಉಷ್ಣಕ್ಕೆ ಸಿಲುಕಿ ಅವು ಕಲ್ಲಿದ್ದಲು ಕಪ್ಪಾಗ್ಯಾವ. ಉಷ್ಣಕ್ಕೆ ಅಂದರೆ ಬೆಂಕಿಗೆ ಸಿಲುಕಿ ಕಲ್ಲಿದ್ದಲಾಗ್ಯಾವ. ಹೀಗೆ ಇದಕ್ಕೆ ಹಂಗೆ ಕಲ್ಲಿದ್ದಲು ಆಗಿದ್ದಕ್ಕೆ ಹಂಗೆ ಗಟ್ಟಿ ವಸ್ತುಗಳು ಏನಾಕವಲ್ಲ ಅದು ಕಲ್ಲಿದ್ದಲು. ವಿದ್ಯುತ್ ಉತ್ಪಾದಿಸಲು ಇದನ್ನು ಇಂಧನವಾಗಿ ಬಳಸುತ್ತಾರೆ. ವಿದ್ಯುತ್ತನ್ನು ಉತ್ಪಾದಿಸಲು ಇಂಧನವಾಗಿ ಬಳಸುತ್ತಾರೆ. ಶಕ್ತಿಯ ಮೂಲವಾದ ಇದನ್ನು ಕೈಗಾರಿಕೆಗಳಲ್ಲೂ ಬಳಸುತ್ತಾರೆ. ಯಾವುದನ್ನು, ಕಲ್ಲಿದ್ದಲನ್ನು. ಮತ್ತು ವಿದ್ಯುತ್ ಉತ್ಪಾದನೆಯನ್ನು ಮಾಡಲು ಇಂಧನವಾಗಿ ಬಳಸುತ್ತಾರೆ. ಇವುಗಳಿಗೆ ಉದಾಹರಣೆಯನ್ನು ಬರೀ. ಮೊದಲು ನಮ್ಮ ರೈಲ್ವೆ ಇದಕ್ಕೆ ಏನಕ್ಕಿತ್ತಂದ್ರೆ ಕಲ್ಲಿದ್ದಲು ಬಳಸೇನ ಮುಂದೆ ರೈಲ್ವೆ ಚಲಿಸುವಂಗೆ ಮಾಡ್ತಿದ್ರು. ಈಗೆಲ್ಲ ಅವಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ತಾರೆ. ಘನ ಇಂಧನ, ಗಟ್ಟಿಯಾಗಿರುವಂಥ ಘನ ಇಂಧನ ಯಾವುದಂದ್ರೆ ದ್ರವ ಇಂಧನ ಪೆಟ್ರೋಲ್, ಅನಿಲ ಇಂಧನ ಸಿಲಿಂಡರ್ ಗ್ಯಾಸ್. ಘನ ಇಂಧನ ಅಂದ್ರೆ ಕಲ್ಲಿದ್ದಲು. ನೋಡ್ರಿ ಉದಾಹರಣೆ. ಈ ಇಂಧನಗಳನ್ನು ಉಳಿಸಲು ಯಾವ ಕ್ರಮಗಳನ್ನು ಅನುಸರಿಸಬಹುದು ಎಂಬುದನ್ನು ಬರೀ. ಅಡುಗೆ ಅನಿಲ, ಡೀಸೆಲ್, ಪೆಟ್ರೋಲ್ ಇದನ್ನು ಬಳಸಿ ನಾವು ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಅದನ್ನು ಬರಿಬೇಕು. ಇಂಧನಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿಕರ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿಯಂಥ ಶಕ್ತಿ ಮೂಲಗಳನ್ನು ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಬಳಕೆ ಮಾಡುವ ಪ್ರಯತ್ನಗಳು ಹೆಚ್ಚಾಗುತ್ತವೆ. ಹೀಗಾಗಿ ಏನಕ್ಕೆ ಪರಿಸರದಲ್ಲಿರುವಂಥ
ಏನು ನಮ್ಗೆ ಭಾಳ ನಾವು ಪೆಟ್ರೋಲ್ ಡೀಸೆಲ್ ಎಲ್ಲ ತೊಗೊಳಕತ್ತೀವಿ ಅಂದ್ರೆ ಪರಿಸರಕ್ಕೆ ಭಾಳ ಹಾನಿ ಆಕೈತಿ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿಯನ್ನು ನಾವು ಉಪಯೋಗಿಸ್ಕೊಂಡು ಶಕ್ತಿ ಮೂಲಗಳನ್ನು ಪಳವಳಿಕೆಯನ್ನು ಇಂಧನಗಳಾಗಿ ಪರ್ಯಾಯವಾಗಿ ಬಳಕೆ ಮಾಡುವ ಪ್ರಯತ್ನಗಳು ಹೆಚ್ಚಾಗ್ತಾವೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ತರಗತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.